ನಮ್ಮ ಮೈನಸ್ಸನ್ನು ಇಟ್ಕೊಂಡು ಊಟ ಮಾಡೋರು ಇದಾರಲ್ಲ ಅಂತ ನನಗೆ ಖುಷಿ. ಚೆನ್ನಾಗಿರಲಿ, ಅವ್ರ ಹೊಟ್ಟೆ ತಣ್ಣಗಿರಲಿ. ಗಿಚ್ಚಿ ಗಿಲಿ ಗಿಲಿಯ ವಿನ್ನರ್ ಕಾರ್ತಿಕ್. ಸೊ ಕಮಿಂಗ್ ಅಪ್ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ ಆಗಿ ಹೋಗೋ ಪ್ಲಾನ್ಸ್ ಏನಾದ್ರು ಇದೆಯಾ? ಆಫರ್ ಬಂತಾ ಹೇಗೆ? ಇದು ನನಗೂ ಗೊತ್ತಿಲ್ಲದ ವಿಷಯ. ಬಟ್ ಮಾತುಗಳು ಕೇಳಿ ಬರ್ತಾ ಇದೆ. ಅಯ್ಯೋ ಮಾತು ಸುಮಾರು ಆಯ್ತು. ನಾನು ಮದುವೆ ಆಗಿದೆ ಅಂತಾನೆ ಮಾತು ಹೇಳಿದ್ರ. ಬೆಳ್ಳಂಬೆಳಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಮದುವೆ, ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಕಾರ್ತಿ, ಎಲ್ಲ ಸುದ್ದಿನೂ ಆ ಬರ್ತಾರೆ. ಗಾಳಿ ಸುತ್ತಿ ಹರಡೋರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಆ ಒಂದು ಕ್ಷಣ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಏನೋ ಒಟ್ನಲ್ಲಿ ನಮ್ಮ ಹೆಸರು ಹೇಳ್ಕೊಂಡು ಏನೋ ಮಾಡ್ತಾರಲ್ಲ, ಏನೋ ಅದ್ರಲ್ಲಿ ಒಂದು 10 ಪೈಸೆ 20 ಪೈಸೆ ಸಿಕ್ಕಿದ್ರು ಓಟ್ ಪ್ಲಸ್ ಆರ್ ಮೈನಸ್ ನಮ್ಮಿಂದ ಯಾರೋ ಊಟ ಮಾಡ್ತಾ ಇದ್ದಾರಾ, ಚೆನ್ನಾಗಿರ್ಲಿ. ನಮ್ಮ ಮೈನಸ್ಸನ್ನು ಇಟ್ಕೊಂಡು ಊಟ ಮಾಡೋರು ಇದಾರಲ್ಲ ಅಂತ ನನಗೆ ಖುಷಿ. ಚೆನ್ನಾಗಿರಲಿ, ಅವ್ರ ಹೊಟ್ಟೆ ತಣ್ಣಗಿರಲಿ. ಇದು ಸತ್ಯವಾಗ್ಲೂ ನನ್ನ ತಾಯಿ ಮೇಲೆ ಆಣೆಗೆ ಅವ್ರಿಗೆ ಶಾಪ ಅಲ್ಲ. ಚೆನ್ನಾಗಿರಪ್ಪ, ಕೆಟ್ಟ ಕಮೆಂಟ್ ಹಾಕೋರು ಚೆನ್ನಾಗಿರಲಿ, ಎಷ್ಟು ಒಳ್ಳೇದಾಗಲಿ. ಅವರಿಗೆ ಎಷ್ಟು ಒಳ್ಳೆ ಬುದ್ಧಿ ಕೊಡಲಿ ಅಂದರೆ, ಕೆಟ್ಟದ್ದು ಯೋಚನೆ ಮಾಡೋಕ್ಕಾಗದೇ ಇರೋಷ್ಟು ಒಳ್ಳೆ ಬುದ್ಧಿ ಕೊಡಲಿ ದೇವರು. ಇವತ್ತಿನ ರೀಲ್ ಸ್ಟಾರ್ಸ್ಗಳ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ? ಅಲ್ಲೇ ಇದೆಯಲ್ಲ ರೀಲ್, ಅಷ್ಟೇ. ರೀಲ್ ಲೈಫ್ ಅಂದರೆ ನಾನು ರೀಲ್ ಮಾಡೋರೆಲ್ಲ ಏನು ಇದಂತ ಹೇಳ್ತಾ ಇಲ್ಲ, ತಲೆಗೆ ಹಾಕೊಂಬಿಡ್ದು ಇದೇ ದೊಡ್ಡ ಸ್ಟಾರ್ಡಮ್, ಇಲ್ಲಿಂದ ಇದು ಲೈಫ್, ಇದೇ ನಾನು ದೊಡ್ಡ ಸ್ಟಾರ್ ಆಗ್ಬಿಟ್ಟ, ಬಿಗ್ ಬೇರೆ ಇದೆ. ನೀವು ಕಲೀರಿ, ರೆಕಗ್ನೈಸ್ ಸಿಗ್ತಾ ಈಗ ನಿಮಗೆ ಒಂದು. ಇಲ್ಲಿಂದ ಆ್ಯಕ್ಟಿಂಗ್ ಕಲೀರಿ, ಫೈಟ್ ಕಲೀರಿ, ಏನೇನು ಇನ್ನೊಂದು ಕಲೀರಿ, ಅವಾಗ ಗಟ್ಟಿ ಆಗ್ತೀರ. ನನಗಿಷ್ಟೇ ಸಾಕು ಅಂದರೆ ಉರುಳೋಗ್ಬಿಡ್ತೀರ. ತುಂಬ ಕಾಂಪಿಟೇಟಿವ್, ತುಂಬ ಕಲಿಬೇಕು ನಿಮಗೆ. ಇಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಒಂದು ಯಾರೋ ಬಂದಲ್ಲಪ್ಪ, ಅದು ಹಿಂದಿಲೆಲ್ಲ ಬಾದಾಮ್ ಅಂದ್ಕೊಂಡು ತೇರಿ ಪಾರಿ ಅವ್ರು ಎಲ್ಲೋದ್ರು, ಅವ್ರು ಅಷ್ಟು ದೊಡ್ಡ ಸ್ಟಾರ್ ದಿನಗಳವರೆಗೆ ಮಿಂಚಿತ್ತು. ಹೌದು, ಎಲ್ಲೋದ್ರು? ವಾಟ್ ನೆಕ್ಸ್ಟ್ ಇಲ್ಲ ಅಷ್ಟೇ. ನಿಮ್ಮ ಫೌಂಡೇಶನ್ ಗಟ್ಟಿ ಇದ್ದರೆ ಒಳ್ಳೆದಾಗುತ್ತೆ. ಅವರೆಲ್ಲ ನಾನು ಅವ್ರ ಬಗ್ಗೆ ಕೆಟ್ಟದ್ದು ಹೇಳ್ತಾ ಇಲ್ಲ, ಅಂದರೆ ನೀವು ಇಷ್ಟಕ್ಕೆ ಇಲ್ಲಿ ನಾನು ಸ್ಟಾರ್ ಆಗಿದ್ದೀನಿ, ನಾನು ದೊಡ್ಡ ಸ್ಟಾರ್ ಅನ್ಕೊತೀರಲ್ಲ, ಅದು ತಪ್ಪು. ಕಲಿತಾ ಹೋಗಿ. ರೀಲ್ಸ್ ಬಂದ್ರಿ, ನಾಟಕ ಮಾಡಿ, ಒಂದಿಷ್ಟು ಮೂವೀಸ್ ಸಿನಿಮಾ ಮಾಡಿ, ಅಲ್ಲೆಲ್ಲ ಮಾಡ್ತಾ ಹೋಗಿ. ಇನ್ನೂ ಕಲಿಯೋದು ತುಂಬ ಇದೆ. ಅದೇ ಅಂತಿಮ. ಹೌದು, ನಾನೇ ಕಲ್ತಿಲ್ಲ, ನಾನು 0.1 ಇನ್ನೂ ನಾನು. ಇನ್ನು ಸೋಷಿಯಲ್ ಮೀಡಿಯಾನ ಅಷ್ಟೊಂದಾಗಿ ಬಳಸ್ಕೊಂಡಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರುತ್ತೆ ನಿಮ್ಮ ಬಗ್ಗೆ. ನೀವು ಅಷ್ಟೊಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡಲ್ಲ. ಯಾಕೆ ಬಳಸ್ಕೋಬೇಕು? ನಿಮಗೆ ಓವರ್ ದ ನೈಟ್ ಸ್ಟಾರ್ಗಿರಿ ಬೇಕು, ಸ್ಟಾರ್ಡಮ್ ಬೇಕು ಅಂತ ಇವತ್ತು ಅನ್ಸಿಲ್ವಾ? ಹೇಳದ್ನಲ್ಲ, ಯಾಕಂದ್ರೆ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಇವತ್ತು ಸೋಷಿಯಲ್ ಮೀಡಿಯಾ. ಸೊ ಅದನ್ನ ನೀವು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಇದೆ. ಇಲ್ಲ, ಪರವಾಗಿಲ್ಲ, ಬೇಡ, ನನಗೆ ಅವಶ್ಯಕತೆ ಇಲ್ಲ. ನಾನು ಅದನ್ನೆಲ್ಲ ಓದ್ಕೊಂಡು ಸ್ಟಾರ್ಡಮ್ ಅದನ್ನೆಲ್ಲ ಎಲ್ಲಿ ಕಂಡ್ಲಿ? ನನ್ನ ಹತ್ರ ಬಂದಿರೋ ಅವಾರ್ಡ್ಗಳನ್ನೇ ನಾನು ಇಲ್ಲಿ ಇಕ್ಕಲ್ಲ, ನಮ್ಮ ಊರಿಗೆ ತೊಗೊಂಡು ನಮ್ಮ ಅಮ್ಮನ ಹತ್ರ ಕೊಡ್ತೀನಿ. ಇನ್ನು ಇದನ್ನೆಲ್ಲ ಇಕ್ಕತ್ತೀನಿ. ಅದು ಬೇಡ. ಅದು ನನಗೆ ಖುಷಿ ಆದಾಗ ಯಾರೋ ಮಾಡಬೇಕು ಅಂದಾಗ ನನಗೆ ಹೇಳ್ತೀನಿ, ಪ್ಲೀಸ್ ಇದೊಂದು ಬಿಟ್ಟು ಬೇರೆ ಏನಾದರೂ ಹೇಳಿ ಅಂತ. ನಾನು ನನ್ನ ಸಿನಿಮಾ ಪ್ರಮೋಷನ್ ಮಾಡೋಕ್ಕೆ ಯಾರ ಸರ್ ನಾನೊಂದು ಒಳ್ಳೆ ಬಟ್ಟೆ ಹೊಲಿತೀನಿ ಅಂದಾಗ ಅವರಿಗೆ ಏನೋ ಮಾಡೋಕ್ಕೆ, ಯಾರಿಗಾರ ಒಳ್ಳೇದಾಗುತ್ತೆ ಅಂದರೆ ಅದರಿಂದ ಹೆಲ್ಪ್ ಮಾಡೋಕ್ಕೆ ಅಷ್ಟಕ್ಕೆ ಯೂಸ್ ಮಾಡ್ತೀನಿ. ಬಿಟ್ಟರೆ ಅದ್ರಲ್ಲಿ ಶೋಕಿ ಮಾಡೋ, ಇದು ಮಾಡೋ, ಅದು ಮಾಡೋ ನನಗೆ ಬೇಕಾಗಿಲ್ಲ. ನನಗೆ ಕಲರ್ಸ್ಗಿಂತ ದೊಡ್ಡ ಪ್ಲ್ಯಾಟ್ಫಾರ್ಮ್ ಯಾವುದೂ ಇಲ್ಲ ಅಲ್ವಾ? ಅದಿದೆಯಲ್ಲ ಸಾಕು. ಸಿನಿಮಾ ಮಾಡ್ತಾಯಿದ್ದೀನಿ, ಸಿನಿಮಾಗಿಂತ ದೊಡ್ಡ ಪ್ಲ್ಯಾಟ್ಫಾರ್ಮಾ ಈ ಸೋಷಿಯಲ್ ಮೀಡಿಯಾ? ಒಳ್ಳೇದಕ್ಕೆ ಜಾಸ್ತಿ ಯೂಸ್ ಆಗ್ತಾ ಇಲ್ಲ ಇದು ಅಲ್ವಾ? ತುಂಬ ಕೆಟ್ಟದ್ದು ಯೂಸ್ ಆಗ್ತಾ ಇದೆ. ಸೊ ಒಳ್ಳೇದು ಜಾಸ್ತಿ ಆದರೆ ಒಳ್ಳೆ ಇಲ್ಲಿ ಇರ್ತಿದ್ವಿ. ಸೊ ನಮ್ಮಲ್ಲಿ ಸೆನ್ಸರು ಅದು ಇದು ಎಲ್ಲ ಇದೆ, ಅಲ್ಲಿ ಇರ್ಬೋದು. ಇಲ್ಲಿ ಯಾಕೆ ಇಲ್ಲಿ ಯಾರಿಗೋ ಏನೇನೋ ಮಾತಾಡಿಕೊಂಡು, ಯಾರಿಗೋ ಅಳಿಸ್ಕೊಂಡು, ನನಗೇನು ಕೆಲಸ ಇಲ್ದಿದ್ರು ಪರವಾಗಿಲ್ಲ. ಬೇರೆಯವ್ರ ಬಗ್ಗೆ ನನಗೊಬ್ಬರು ನಮ್ಮ ಪ್ರಕಾಶ್ ಸರ್ ಅವರೇ ಹೇಳಿದ್ದು ಅನಿಸುತ್ತೆ, ಈ ಪ್ರಪಂಚದಲ್ಲಿ ತುಂಬ ಈಸಿಯೆಸ್ಟ್ ಕೆಲಸ ಅಂದರೆ ರಿವ್ಯೂ ಮಾಡೋದು ಒಬ್ಬನ ಬಗ್ಗೆ. ಈಸಿ. ಆ ಥರದ್ದು ತುಂಬ ನಡೀತವೆ. ಸೊ ಆ ಒಂದು ಕ್ರಿಟಿಸೈಸ್ ಜಾಸ್ತಿ ಇರಬಾರ್ದು ಅಂತ ಹೇಳ್ತೀರಾ. ಓಕೆ, ಇದಾಗಿತ್ತು ನಮ್ಮ ಗಿಚ್ಚಿ ಗಿಲಿ ಗಿಲಿಯ ಸೀಸನ್ 3ಯ ವಿನ್ನರ್ ಆದಂತಹ ಕಾರ್ತಿಕ್ ಅವರ ರೀಲ್ ಅಂಡ್ ರಿಯಲ್ ಲೈಫ್ನ ನಿಜವಾದಂತಹ ಸತ್ಯವಾದಂತಹ ಮಾತುಗಳನ್ನು ನಮ್ಮೊಂದಿಗೆ ಇಷ್ಟೊತ್ತು ಹಂಚಿಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಒಳ್ಳೆಯದಾಗಲಿ ನಿಮಗೂ, ಚಾನಲ್ಗೂ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.